Magle, so welcome you all to the Nama Vedanta SSLC. So ಇವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ತಗೊಂಡ್ಬಂದಿದ್ದೇನೆ. ನನಗೆ ಗೊತ್ತು ಎಲ್ಲರಿಗೂ ಒಂದೇ ಟೆನ್ಷನು, ಟೆಂಟೇಟಿವ್ ಟೈಮ್ ಟೇಬಲ್ ಅಂತೂ ಬಂತಪ್ಪ. ಸೊ ಮ್ಯಾಮ್ ಇದು ಫಿಕ್ಸ್ಡಾ, ಇನ್ ಕೇಸ್ ಇದು ಚೇಂಜ್ ಆಗ್ತಿದೆ ಅನ್ನೋದು ಎಲ್ಲರಿಗೆ ಕನ್ಫ್ಯೂಷನ್, ರೈಟ್? ಸೊ ಟೆಂಟೇಟಿವ್ ಟೈಮ್ ಟೇಬಲ್ ಅಲ್ಲಿ ಬಹಳ ಚೇಂಜಸ್ ಆಗಲ್ಲ. ಮೋಸ್ಟ್ ಆಫ್ ದ ಥಿಂಗ್ಸ್ ಲೈಕ್ 95% ಥಿಂಗ್ಸ್ ಎಲ್ಲ ಸೇಮ್ ಇರುತ್ತೆ. ಜಸ್ಟ್ ದ ಥಿಂಗ್ ಇಸ್ ಗೋಯಿಂಗ್ ಟು ಚೇಂಜಸ್, little bit of changes will be there because ಏನಾದರೂ ಚೇಂಜಸ್ ಇದ್ರೆ ಯಾರು ಸಜೆಷನ್ಸ್ ಕೊಡ್ತಾರೆ, ಯಾವ ಹೈಯರ್ ಅಥಾರಿಟೀಸ್ ಇರ್ತಾರಲ್ಲ ಸಜೆಷನ್ಸ್ ಕೊಡ್ತಾರೆ, ಅದ್ರ ಪ್ರಕಾರ ಅದನ್ನ ಚೇಂಜಸ್ ಮಾಡ್ತಾರೆ. ಅದು ಜಸ್ಟ್ 5 to 10% ಅಷ್ಟೇ ಚೇಂಜಸ್. ಲಿವಿಂಗ್ ದ್ಯಾಟ್ ರಿಮೈನಿಂಗ್ ಎವ್ರಿಥಿಂಗ್ ವಿಲ್ ಬಿ ಸೇಮ್ ಆಸ್ ಇಟ್ ಇಸ್, ರೈಟ್? ಸೊ ಈಗ ಟೆಂಟೇಟಿವ್ ಎಕ್ಸಾಮು ಬಂತು, ದಸರಾ ಹಾಲಿಡೇ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಬಂದ್ಬಿಡ್ತು, ರೈಟ್? ಸೊ ಎಲ್ಲರಿಗೂ ಫುಲ್ ಟೆನ್ಷನ್. ಸೊ ಅದ್ರ ಸಲುವಾಗಿ ನಿಮ್ಮ ಸಲುವಾಗಿ ಐ ಹ್ಯಾವ್ ಬ್ರಾಟ್ ಯು ಪೀಪಲ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ದ್ಯಾಟ್ ಇಸ್ ವಾಟ್ 5 months are left for the SSLC 2025. For that I'm giving you people the study plan. So ಈ 5 ತಿಂಗಳಿನಲ್ಲಿ ಬರೇ 5 ತಿಂಗಳು ಉಳಿದಿರೋದು. ಆ 5 ತಿಂಗಳಿನಲ್ಲಿ ಹೇಗಪ್ಪ ಸ್ಟಡೀಸ್ ಮಾಡೋದು? ಈಗ ಆಲ್ರೆಡಿ ಮ್ಯಾಮ್ 5 to 6 months ಆಲ್ರೆಡಿ ವೇಸ್ಟ್ ಮಾಡಿದ್ದೇನೆ. ಈಗ ಹೇಗೆ 5 months ಅನ್ನ ಯೂಸ್ ಮಾಡ್ಕೋಬಹುದು ಅನ್ನೋದು ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಆಯ್ತಾ? ಸೊ ನಾವ್ ಯು ಪೀಪಲ್ ನೀಡ್ ಟು ಬಿ ವೆರಿ ಸೀರಿಯಸ್ ಅಬೌಟ್ ದ ಸ್ಟಡೀಸ್. ಹೇಗೆ ಸೀರಿಯಸ್ ಆಗ್ಬೇಕಂದ್ರೆ ಕಂಪ್ಲೀಟ್ಲಿ ವೆನ್ ಏನ್ ಸ್ಟಡಿ ಮಾಡ್ತಿದ್ದೆ ನಾನು ಎಕ್ಸಿಟ್ ಸರಿಯಾಗಿ ಮಾಡ್ಕೋಬೇಕಲ್ಲ. ಇನ್ ಕೇಸ್ ಯು ಪೀಪಲ್ ಆರ್ ಟೇಕಿಂಗ್ ದ ಡೆಸಿಷನ್ ಆಫ್ ಡೂಯಿಂಗ್ ಇಟ್, ನಾನು ಎಷ್ಟು ಬೇಕಾದಾಗ್ಲಿ 95% ಆಗ್ಲೇಬೇಕು ನನಗೆ, ನಾ ಈಗ ಆಲ್ರೆಡಿ 6 months ವೇಸ್ಟ್ ಮಾಡಿದ್ದೇನೆ ಅಂದ್ರೂ ಮಾಡ್ಬೇಕು ನಾನು, ಅದು ನಿಮ್ಮ ತಲೆಯಲ್ಲಿ ಇರಬೇಕು. ಸೊ ಇದನ್ನೆಲ್ಲ ನೀವು ತಲೆಗೆ ಇಟ್ಕೊಂಡು ನಿಮಗೆ ಆ ಪ್ರಕಾರ ನಿಮಗೆ ಒಂದು ಸ್ಟಡಿ ಪ್ಲಾನ್ ಕೊಡ್ತಿದ್ದೇನೆ. ನವೆಂಬರ್ನಲ್ಲಿ ಏನು ಮಾಡಬೇಕು, ಡಿಸೆಂಬರ್ನಲ್ಲಿ ಏನು ಮಾಡಬೇಕು, ಜನವರಿ ಫೆಬ್ರವರಿ ಮಾರ್ಚ್ನಲ್ಲಿ ಏನು ಮಾಡ್ಬೇಕು ಅನ್ನೋದು ಚೆನ್ನಾಗಿ ನಿಮಗೆ ಹೇಳ್ಕೊಡ್ತೇನೆ. ಅದನ್ನ ಇಷ್ಟೇ ಜಸ್ಟ್ ಫಾಲೋ ಮಾಡಿದ್ರೆ ನಿಮಗೆ ಸಾಕೆ ಸಾಕು, ಆಯ್ತಾ? ಇಫ್ ಇನ್ ಕೇಸ್ ಯು ಪೀಪಲ್ ಆರ್ ನ್ಯೂ ಟು ದ ಚಾನೆಲ್, ಗೋ ಸಬ್ಸ್ಕ್ರೈಬ್ ಟು ದ ಚಾನೆಲ್ and check out our all contents. If you need any of the things you can comment it box and don't forget to like it. So let's start. So what is the first thing that we can do it in the November? So November nalli first schools reopen agutte, right? So schools reopen agid takshana ellargu onde tension, ma'am morning school ge hoಗಬೇಕು, ಆಮೇಲೆ ಈವ್ನಿಂಗ್ ಬಂದ ತಕ್ಷಣ ಸ್ಟಡೀಸ್ ಮಾಡಬೇಕು, ಸ್ವಲ್ಪ ಮಂದಿ ಟ್ಯೂಷನ್ಸ್ ಗೆ ಹೋಗ್ತಾರೆ, ರೈಟ್? ಸೊ ಅದೆಲ್ಲ ಹೇಗೆ ಪ್ಲಾನ್ ಮಾಡ್ಕೋಬೇಕು ಹೇಳ್ತಿದ್ದೇನೆ ನಿಮಗೆ. ಸೊ ನಾನು ನಿಮಗೆ ಎಕ್ಸಾಕ್ಟ್ ಟೈಮ್ ಟೇಬಲ್ ಕೊಡ್ತಿಲ್ಲ, ಬಿಕಾಸ್ ಎಲ್ಲ ಸ್ಕೂಲ್ಸ್ ಟೈಮಿಂಗು ಡಿಫ್ರೆಂಟ್ ಇರುತ್ತೆ, ರೈಟ್? ಸೊ ಅದ್ರ ಪ್ರಕಾರ ನೀವು ಟೈಮ್ ಟೇಬಲ್ ಮಾಡ್ಕೋಬೇಕು. ಯಾವ ತರ ಅಂದ್ರೆ ನಾ ಮಾರ್ನಿಂಗ್ ಎಷ್ಟು ಗಂಟೆಗೆ ಇದ್ರೆ, ಸ್ವಲ್ಪ ಮಂದಿ ಮಾರ್ನಿಂಗ್ ಪರ್ಸನ್ ಇರ್ತಾರೆ, ಸ್ವಲ್ಪ ಮಂದಿ ಈವ್ನಿಂಗ್ ಪರ್ಸನ್ ಇರ್ತಾರೆ, ರೈಟ್? ಸೊ ಯಾರಿಗೆ ಮಾರ್ನಿಂಗ್ ಕುಂತ ಓದ್ಬೋದಲ್ಲ, ಅವಾಗ ಯಾವ ಡಿಫಿಕಲ್ಟ್ ಚಾಪ್ಟರ್ಸ್ ಇದೆ ಅದನ್ನ ಮಾರ್ನಿಂಗ್ ಕುಂತ ಓದ್ಬೋದಪ್ಪ, ಬಿಕಾಸ್ ಅದು ಸ್ವಲ್ಪ ಫ್ರೆಶ್ ಇರುತ್ತೆ ಮೈಂಡ್. ನೀವು ಜಸ್ಟ್ ಮಲ್ಕೊಂಡು ಎದ್ದಿರ್ತೀರ, ಫ್ರೆಶ್ ಇರುತ್ತೆ, ಅವಾಗ ಮಾಡ್ಬೋದು. ಇನ್ ಕೇಸ್ ನಮಗೆ ಯಾವ್ದಾದ್ರು ಲ್ಯಾಂಗ್ವೇಜಸ್ ಡಿಫಿಕಲ್ಟ್ ಆಗ್ತಿದೆ ಅವನ್ನೆಲ್ಲ ಈವ್ನಿಂಗ್ ಟೈಮ್ ನಲ್ಲಿ ಮಾಡ್ಕೋಬಹುದು. First is science. How you can do the science, okay? Metals and non-metals, acids, bases and salts, life process, our environments. ಇವೆಲ್ಲ ಫುಲ್ ಲೆಂದಿ ಚಾಪ್ಟರ್ಸ್. ಲೆಂದಿ ಚಾಪ್ಟರ್ಸ್ ಅಂದ್ರೆ ಏನ್ ಗೊತ್ತಾ? ಸೊ ಫುಲ್ ಹೈ ವೇಟೆಡ್ ಚಾಪ್ಟರ್ಸ್, ಲೆಂದಿ ಚಾಪ್ಟರ್ಸ್ ಪ್ಲಸ್ ಹೈ ವೇಟೆಡ್ ಚಾಪ್ಟರ್ಸ್. ಸೊ ಇವನ್ನೆಲ್ಲ ಹೇಗ್ ಮಾಡ್ಕೋಬಹುದು when the school will start. So when the school will start, daily you people can follow one thing. So all the diagrams and the highlighted formulas. Read all the textbooks, okay? ಏನೇನ್ ಚಾಪ್ಟರ್ಸ್ ಇದೆ ಅಲ್ಲ ಒನ್ ಬೈ ಒನ್ ಲೈನ್ ಟು ಲೈನ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈವ್ನಿಂಗ್ ಬಂದ ತಕ್ಷಣ 1 ತಾಸು ಅದೇ ಕೆಲಸ. ಸೊ ಫಸ್ಟ್ ಬಂದು ಎಲ್ಲ ಲೆಸನ್ಸ್ ಅನ್ನ ಓದೋದು, ಯಾವ ಟಾಪಿಕ್ ಇದೆ, ಈ ಟಾಪಿಕ್ ನನಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಸೈಡ್ ಒಂದು ಬುಕ್ ನಲ್ಲಿ ಬರೀ. ಸೊ ಆ ತರ ಬರ್ಕೊಂತ ಹೋದ್ರೆ ನಿಮಗೆ ಐಡಿಯಾ ಗೊತ್ತಾಗುತ್ತೆ ನಮ್ಗೆ ಯಾವ ಡಿಫಿಕಲ್ಟ್ ಆಗ್ತಿದೆ ಟಾಪಿಕ್, ಯಾವ ಟಾಪಿಕ್ ನನಗೆ ಡಿಫಿಕಲ್ಟ್ ಆಗ್ತಿಲ್ಲ. ಕ್ಲಿಯರಾ? ಮ್ಯಾಥ್ಸ್ ಏನ್ ಮಾಡ್ಬೋದು, ಸೇಮ್. ಇಫ್ ಯು ಪೀಪಲ್ ಆರ್ ಫೀಲಿಂಗ್ ವೆರಿ ಡಿಫಿಕಲ್ಟ್ ದೀಸ್ ಚಾಪ್ಟರ್ಸ್, ದೆನ್ ಆ ಚಾಪ್ಟರ್ಸ್ ಬಗ್ಗೆ ನಿಮಗೆ ಡಿಫಿಕಲ್ಟ್ ಆಗ್ತಿತ್ತಂದ್ರೆ ಆ ಟಾಪಿಕ್ ಮೇಲೆ, ಆ ಎಕ್ಸರ್ಸೈಸ್ ಮೇಲೆ ಸ್ಟಾರ್ಟ್ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ, ಓಕೆ? ಸೊ ಈಗ ಎಕ್ಸರ್ಸೈಸಸ್ ಹೆಂಗ್ ಸಾಲ್ವ್ ಮಾಡೋದು? ಈಗ ಫಸ್ಟ್ ಎಕ್ಸರ್ಸೈಸ್ 1.1 ಬಂತಪ್ಪ, ಆ ಎಕ್ಸರ್ಸೈಸ್ ಅನ್ನ ಪ್ರಾಕ್ಟೀಸ್ ಮಾಡಿ ಅಗೇನ್ ಅಂಡ್ ಅಗೇನ್, ಓಕೆ? ಎಷ್ಟು ಮ್ಯಾಥ್ಸ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅಷ್ಟು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಆಗುತ್ತೆ, ಹಿಸ್ಟ್ರಿ, ಜಿಯೋಗ್ರಫಿ, ಸಿವಿಕ್ಸ್. ಸ್ಟಾರ್ಟ್ ಟೈಮ್ ಲೈನ್ ಕಾರ್ಡ್ಸ್ ಫಾರ್ ದ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಸೊ ಹೇಗೆ ಟೈಮ್ ಲೈನ್ ಮಾಡೋದು ಅದನ್ನು ಹೇಳ್ತೀನಿ ಈ ವಿಡಿಯೋನಲ್ಲಿ. ಸೊ ಈಗ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್ ಅಲ್ಲಿ ಯಾವ್ದಾದ್ರು ಡೇಟ್ಸ್ ನೆನಪಿಟ್ಕೊಳ್ಳೋದೆ, ಟಾಪಿಕ್ ನೆನಪಿಟ್ಕೊಳ್ಳೋದಿದೆ, ಹೇಗೆ ನೆನಪಿಟ್ಕೊಳ್ಳೋದು ಅನ್ನೋದು ನಿಮಗೆ ಟ್ರಿಕ್ಸ್ ಕೊಡ್ತೀನಿ, ಆಯ್ತಾ? ಸೊ ನೆಕ್ಸ್ಟ್ ಕಮ್ಸ್ that is about the December, okay? December ಮಾಡ್ಬೋದು ನೋಟ್ಸ್ ಅಂಡ್ ದ ಫಸ್ಟ್ ರಿವಿಷನ್ ಯು ಪೀಪಲ್ ನೀಡ್ ಟು ಸ್ಟಾರ್ಟ್. ಎದಕ್ಕಂದ್ರೆ ಜನವರಿನಲ್ಲಿ ಪ್ರಿಪರೇಟರಿ ಸ್ಟಾರ್ಟ್ ಆಗುತ್ತೆ, ರೈಟ್? ಸೊ ನವೆಂಬರ್ ಅನ್ನೋಷ್ಟರಲ್ಲಿ ಮೋಸ್ಟ್ ಆಫ್ ದ ಸ್ಕೂಲ್ಸ್ ವಿಲ್ ಫಿನಿಶ್ ಆಲ್ ದ ಪೋರ್ಷನ್ಸ್. ಸೊ ಎಲ್ಲ ಪೋರ್ಷನ್ಸ್ ನವೆಂಬರ್ ಅನ್ನೋಷ್ಟರಲ್ಲಿ ಮುಗಿದ್ಬಿಟ್ರೆ ಡಿಸೆಂಬರ್ ನಲ್ಲಿ ಎಲ್ಲಾ ಸ್ಕೂಲ್ಸ್ ರಿವಿಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏಕಂದ್ರೆ ನೀವು ಆಲ್ಮೋಸ್ಟ್ ಕ್ರಿಸ್ಮಸ್ ಹಾಲಿಡೇಸ್ ಇರುತ್ತೆ, ಆಲ್ಮೋಸ್ಟ್ 1 week ಕ್ರಿಸ್ಮಸ್ ಹಾಲಿಡೇಸ್ ಇರುತ್ತೆ. ಅದಾದ ತಕ್ಷಣ ಡೈರೆಕ್ಟ್ ಪ್ರಿಪರೇಟರಿ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 4 preparatories will be there. 1 from the government you people will receive it, and remaining 3 it will be given by the school itself.
itself, right? ಸೊ ಆ ಪ್ರಿಪರೇಟರಿನಲ್ಲಿ ಹೇಗೆ ಪ್ರಿಪೇರ್ ಆಗ್ಬೋದು ನೀವು? ಸೊ ಎಲ್ಲಾ ಟಾಪಿಕ್ಸ್ ಅನ್ನ ನೀವು ಡಿಸೆಂಬರ್ ಅನ್ನೋಷ್ಟ್ರಲ್ಲಿ ಕಂಪ್ಲೀಟ್ ಮಾಡಿದ್ರೆ ಆರಾಮಾಗಿ ಜನವರಿನಲ್ಲಿ ನಿಮಗೆ ಐಡಿಯಾ ಗೊತ್ತಾಗಬೇಕು. ಆ 3 ತಾಸಿನಲ್ಲಿ ಹೇಗಪ್ಪ ಎಕ್ಸಾಮ್ಸ್ ಅನ್ನ ಬರಿಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದೆಲ್ಲ ನಿಮಗೆ ಐಡಿಯಾ ಗೊತ್ತಾಗೋದು ವೆನ್ ಯು ಪೀಪಲ್ ವಿಲ್ ರೈಟ್ ದ ಪ್ರಿಪರೇಟರಿ. ಎದಕ್ ಪ್ರಿಪರೇಟರಿ ಇರ್ತಾರೆ ಆಕ್ಚುಲಿ ಅದನ್ನೇ ನಿಮಗೆ ಗೊತ್ತಿರಬೇಕು. 3 ತಾಸಿನಲ್ಲಿ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ, ನಾನು ಹೇಗೆ ಅದನ್ನ ಸ್ಟಡಿ ಮಾಡ್ಲಿ, ಹೇಗೆ ಮಾಡ್ಕೊಂಡು ನಾನು ಬರಿಬೇಕು ಚೆನ್ನಾಗಿ ಎಲ್ಲ ಅದನ್ನೆಲ್ಲ ನೀವು ಮ್ಯಾನೇಜ್ ಮಾಡ್ಕೊಂಡು ಕಲಿಬೇಕು ಪ್ರಿಪರೇಟರಿ ಎಕ್ಸಾಮ್ಸ್ ನಲ್ಲಿ, ಆಯ್ತಾ? ಸೊ ಅಂಡ್ ಯು ಪೀಪಲ್ ವಿಲ್ ಹ್ಯಾವ್ ಅ ಐಡಿಯಾ ಆಲ್ಸೋ, ಲೈಕ್ ನಂಗೆ ಆ ಟಾಪಿಕ್ ತಿಳಿದಿಲ್ಲಪ್ಪ, ಪ್ರಿಪರೇಟರಿನಲ್ಲಿ ಆ ಟಾಪಿಕ್ ಬಗ್ಗೆ ಆನ್ಸರ್ ಬರೀಲಿಕ್ಕೆ ಆಗಿಲ್ಲ. ಸೊ ಅದನ್ನೆಲ್ಲ ಕಾನ್ಸೆಪ್ಟ್ಸ್ ಯೂಸ್ ಮಾಡಿ ನೀವು ಫೆಬ್ರವರಿನಲ್ಲಿ ಅದನ್ನ ಎಲ್ಲ ಯೂಸ್ ಮಾಡ್ಕೋಬಹುದು, ತಿಳಿತಾ? ಸೊ ದಿಸ್ ಇಸ್ ವಾಟ್ ಐ ಆಮ್ ಗಿವಿಂಗ್ ಯು ದ ಟ್ರಿಕ್ಸ್ ಹೌ ಯು ಪೀಪಲ್ ಕ್ಯಾನ್ ಯೂಸ್ ದಿಸ್ ಮಂತ್ಸ್. ಓಕೆ, so this all things we people can do it and create a simple test table for the studies. Like example, okay, year event has become, okay, like example 1857 ನಲ್ಲಿ ಅದು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಹಿಂಗೆ ನೆನಪಿಟ್ಕೋಬೇಕು, ಡೇಟ್ಸ್ ನೆನಪಿಟ್ಕೊಳ್ಳಿಕ್ಕೆ ಸೋಷಿಯಲ್ ಸೈನ್ಸ್ ಅಲ್ಲಿ ಬಹಳ ಡಿಫಿಕಲ್ಟ್, ರೈಟ್? ಸೊ ಅದಕ್ಕೆ 1857 ಅಂದ್ರೆ ಏನು? ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್, ದಟ್ ಇಸ್ ಫ್ರೀಡಮ್ ಸ್ಟ್ರಗಲ್ ಕಾನ್ಸೆಪ್ಟ್. ಸೊ ಈ ಕಾನ್ಸೆಪ್ಟ್ ಎಲ್ಲಾಗಿದೆ ಈ ತರ ನೀವು ನೆನಪಿಟ್ಕೊಂಡು ಒಂದು ಬಾಕ್ಸೇ ಮಾಡ್ಕೊಂಡ್ಬಿಡಿ ಸೋಷಿಯಲ್ ಸೈನ್ಸ್ಗೆ ಚಾಪ್ಟರ್ ವೈಸ್. ಓಕೆ, ಸೊ ಲೈಕ್ ಎಕ್ಸಾಂಪಲ್ 1990 ನಲ್ಲಿ ಜಲ್ವಾಲ್ ಬಾಗ್ ಬಸ್ಕ್ ಆಗಿದೆ. ಆ ಎಕ್ಸಾಂಪಲ್ ಲೈಕ್ ರೈಟ್ ಟು ಪ್ರೊಟೆಸ್ಟ್ ದ ಕಾನ್ಸೆಪ್ಟ್. ಅಂಡ್ 1947 ನಲ್ಲಿ ಇಂಡಿಪೆಂಡೆನ್ಸ್ ಸಿಕ್ಕಿದೆ. ಮಾಡರ್ನ್ ಇಂಡಿಯಾ ಫಾರ್ಮೇಶನ್, ಲೈಕ್ ಲ್ಯಾಂಗ್ವೇಜಸ್ ನಲ್ಲಿನೂ ಎಸ್ಸೇಸ್, ಲೆಟರ್ಸ್, ರೈಟ್ 1 per week. ಸೊ ದಿಸ್ ಆಲ್ ಥಿಂಗ್ಸ್ ಇಫ್ ಯು ಪೀಪಲ್ ವಿಲ್ ಫಾಲೋ ಇಟ್, ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಸೊ ಇಂಗ್ಲಿಷ್ ನಲ್ಲಿ ಏನ್ ಮೇನ್ ಥಿಂಗ್ ಅಂದ್ರೆ ಏನಾಗುತ್ತೆ, ಎಸ್ಸೇಸ್ ಮತ್ತೆ ಲೆಟರ್ ರೈಟಿಂಗ್ಸ್ 5 ಮಾರ್ಕ್ಸ್ ಸಿಗುತ್ತೆ. ಆಲ್ರೆಡಿ ಹೇಳಿದೆ ನಿಮಗೆ 5 ಮಾರ್ಕ್ಸ್ ಇಸ್ ಅ ವೆರಿ ಹ್ಯೂಜ್ ಥಿಂಗ್, ರೈಟ್? ಸೊ ಅದನ್ನೆಲ್ಲ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ಕೋಬಹುದು, ನಿಮಗಂತೂ ಐಡಿಯಾ ಗೊತ್ತಿದೆ ಹೇಗೆ ಲೆಟರ್ ಬರಿಬೇಕನ್ನೋದು, ಕಾನ್ಸೆಪ್ಟ್ ಆಲ್ರೆಡಿ ಕಲ್ತಿರ್ತೀರಾ. ಸೊ ಅದನ್ನೇ ಪ್ರಾಕ್ಟೀಸ್ ಮಾಡಿ. ಎವ್ರಿ ವೀಕ್ ಅಟ್ ಲೀಸ್ಟ್ 1 letter you people can write it, 1 essay you can write it. Have an idea about it that ಈ ಟೈಮ್ ಲಿಮಿಟ್ ನಲ್ಲಿ ಇಷ್ಟು ಮುಗಿಸಬಹುದು ಅಂದ್ರೆ ಆರಾಮಾಗಿ 10 ಮಾರ್ಕ್ಸ್ 100% ಶೋರ್ ಆಗಿ ಸಿಗುತ್ತೆ. ಸೇಮ್ ಅದೇ ತರ ಸೋಷಿಯಲ್ ಸೈನ್ಸ್ ನಲ್ಲಿನೂ ಈ ಕಾನ್ಸೆಪ್ಟ್ಸ್ ಅನ್ನ ಯೂಸ್ ಮಾಡ್ಕೋಬಹುದು, ಈ ಡೇಟ್ಸ್ ಐಡಿಯಾಸ್ ಅನ್ನ. ಓಕೆ, ಈ ಟ್ರಿಕ್ಸ್ ಅನ್ನ ನಿಮಗೆ ನೆನಪಿಟ್ಕೊಂಡು ಈಸಿಯಾಗಿ ಡೇಟ್ಸ್ ಅನ್ನ ನೆನಪಿಟ್ಕೋಬಹುದು, ಆಯ್ತಾ? ಸೊ ನೆಕ್ಸ್ಟ್ ಥಿಂಗ್ಸ್ ಕಮ್ಸ್ ಇಸ್ ಆಕ್ಚುಲಿ about the preparation of the preparatory exam. Focus treat preparatory exams have your practice for the main SSLC exam. So SSLC exam preparation agodene preparatory salvagi, aita? So solve the papers within the 3 hours to practice the time management, analyze the question types and the pattern to know what to accept and match, and identify the weak areas. ಯಾವ weak areas ಇದೆಲ್ಲ ಅದನ್ನೆಲ್ಲ ನೀವು ಬರೆದಿಟ್ಕೋಬೇಕು ಒಂದು ಬುಕ್ ನಲ್ಲಿ. ಸೊ ನಿಮಗೆ ಗೊತ್ತಾಗುತ್ತೆ ನಾ ಯಾವ್ದ್ರಲ್ಲಿ ವೀಕ್ ಇದೇನೆ, ನಾ ಯಾವ್ದು ಕಾನ್ಸೆಪ್ಟ್ಸ್ ಅನ್ನ ಚೆನ್ನಾಗಿ ಓದ್ಬೇಕು. Okay, next focus on the high weighted chapters like science, maths and social. ಇವನ್ನೆಲ್ಲ ಕಂಪ್ಲೀಟ್ಲಿ ಫೋಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಫೆಬ್ರವರಿನಲ್ಲಿ ಏನಪ್ಪಾ ಕೆಲಸ ಇದೆ, ಜನವರಿಯಲ್ಲಿ ನಮ್ಮ ಪ್ರಿಪರೇಟರಿ ಎಕ್ಸಾಮ್ಸ್ ಬರೆದ್ವಿ, ಎಲ್ಲ ಐಡಿಯಾ ಗೊತ್ತಾಯ್ತು ನಂಗೆ ಈ ಕಾನ್ಸೆಪ್ಟ್ ಇಂದ, ನನಗೆ ಈ ಕಾನ್ಸೆಪ್ಟ್ ಇಂದ ಈ ಟಾಪಿಕ್ ನನಗೆ ಡಿಫಿಕಲ್ಟ್ ಆಗ್ತಿದೆ, ನಾನು ಇದನ್ನ ಫುಲ್ ಫೋಕಸ್ ಮಾಡಿ ಸ್ಟಡಿ ಮಾಡ್ಬೇಕು ಅನ್ನೋದು ಫೆಬ್ರವರಿಯಲ್ಲಿ ಅದನ್ನ ಮಾಡಿ, ಆಯ್ತಾ? ಸೊ ಯು ಮೋಸ್ಟ್ ಆಫ್ ದ ಸ್ಕೂಲ್ಸ್ ವಿಲ್ ಬಿ ಹ್ಯಾವಿಂಗ್ ಅ ಸ್ಟಡಿ ಹಾಲಿಡೇ. ಆಲ್ಮೋಸ್ಟ್ 15 days ಸ್ಟಡಿ ಹಾಲಿಡೇ ಕೊಡ್ತಾರೆ. ಸ್ವಲ್ಪ ಸ್ಕೂಲ್ಸ್ ರಿವಿಷನ್ಸ್ ಮಾಡ್ತಾರೆ, ರೈಟ್? ಸೊ ರಿವಿಷನ್ಸ್ ಬಹಳ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ಇಫ್ ಇನ್ ಕೇಸ್ ಯು ಹ್ಯಾವ್ ಅ ಸ್ಟಡಿ ಹಾಲಿಡೇಸ್ ದೆನ್ ಯು ಪೀಪಲ್ ಕ್ಯಾನ್ ಯೂಟಿಲೈಸ್ ಇಟ್ ವೆರಿ ಪ್ರಾಪರ್ಲಿ. ಲೈಕ್ ಸೈನ್ಸ್ ನಲ್ಲಿ ಹೈ ವೇಟೇಜ್ ಇರೋದು ಲೈಫ್ ಪ್ರೊಸೆಸ್, ರೈಟ್? ಸೊ ಅಂಡ್ ಫಿಸಿಕ್ಸ್ ನಲ್ಲಿ ಹೈ ವೇಟೇಜ್ ಇರೋದು ಲೈಟ್ ಚಾಪ್ಟರ್. So like that only, those all high chapter weightages, you people can remove it aside and you start studying those things. So ಅದರಿಂದ ನಿಮಗೆ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ. So same thing you can follow it for the mathematics also, social science also and the English also, different languages also. Okay, so use the study holidays to perfect topics and revise repeatedly. Focus on the weak chapters identified in the preparatory exams. That's what I told you. So practice the diagrams, formulas, important dates and the maps daily. Maintain the short focused revision sessions instead of a long cramming. Like now in already you people have done it in the October, November and December about a whole topic, right? But now you people need to do one thing. What is that? You just need to do the revision. ಹೋಲ್ ಚಾಪ್ಟರ್ ಕುಂತು ಓದ್ತೇನಂದ್ರೆ ಫೆಬ್ರವರಿನಲ್ಲಿ ಆಗಲ್ಲ. ಸೊ ಏನೇನು ಓದಿದಾರಲ್ಲ ಅದನ್ನೇ ಪ್ರಾಕ್ಟೀಸ್ ಮಾಡಿ ಫೆಬ್ರವರಿ ಸ್ಟಡಿ ಹಾಲಿಡೇಸ್ ನಲ್ಲಿ, ಆಯ್ತಾ? ಸೊ ದಿಸ್ ಇಸ್ ಹೌ ಯು ಪೀಪಲ್ ಕ್ಯಾನ್ ಯೂಸ್ ಇಟ್. ನೌ ನೆಕ್ಸ್ಟ್ ಕಮ್ಸ್ ಹೌ ಟು ಯೂಸ್ ದ AI ಫಾರ್ ದ ಎಕ್ಸಾಮ್ ಪ್ರಿಪರೇಷನ್. So Nodi ask the AI to summarize the chapters in a simple bullet points for the quick revision. Quick revision
ರಿವಿಷನ್ ಆಗಿ. ಈಗ ಎಕ್ಸಾಂಪಲ್ ತಗೊಳ್ಳಿ, ಯಾವ್ದಾದ್ರು ಒಂದು ಚಾಪ್ಟರ್ ತಗೊಂಡ್ರಪ್ಪ, ಓಕೆ, ಲೈಕ್ ಎಕ್ಸಾಂಪಲ್ ಲೈಟ್. ಸೊ ಲೈಟ್ ನಲ್ಲಿ ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಇದೆ ಆ ಥರದ್ದು ನನಗೆ ಐಡಿಯಾ ಕೊಡಿ. ಸೊ ಆ ಟಾಪಿಕ್ಸ್ ಮೇಲೆ ಶಾರ್ಟ್ ಬುಲೆಟ್ ಪಾಯಿಂಟ್ಸ್ ಮಾಡಿ, ಆ ಟಾಪಿಕ್ ಮೇಲೆ ನನಗೆ ಶಾರ್ಟ್ ಬುಲೆಟ್ ಪಾಯಿಂಟ್ಸ್ ಮಾಡಿಕೊಡಿ. ಸೊ ಅದರಿಂದ ನನಗೆ ಈಸಿ ಆಗುತ್ತೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಮೋರ್ ಬೆಟರ್. ಓಕೆ, ಸೊ ಈಗ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ನಾನು ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಇದೆಲ್ಲ ಎಕ್ಸ್ಪ್ಲನೇಷನ್ ಆದ ತಕ್ಷಣ ನಿಮಗೆ ಶಾರ್ಟ್ ಪಾಯಿಂಟ್ಸ್ ಆಗಿ ಬರೆಯೋದಿದೆ ಅಂದ್ರೆ AI will help you out a better way. Okay, so next, generate the practice question papers, mock test for the science, maths and social. Create the minimes and memory charts, timelines, tables for the easy recall. Clarify the difficult concept by asking the AI for the simple explanation or the examples. Like example light chapter ನಲ್ಲಿ ಯಾವ್ಯಾವ ಕಾನ್ಕೇವ್ ಕಾನ್ವೆಕ್ಸ್ ಲೆನ್ಸ್ ಇದೆಯಲ್ಲ ಅವೆಲ್ಲ ಹೇಗೆ ಯೂಸ್ ಮಾಡೋದು, ಹೇಗೆ ಡಯಾಗ್ರಾಮ್ಸ್ ಡ್ರಾ ಮಾಡೋದನ್ನ. ಸೊ ಅವೆಲ್ಲ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ರೈಟ್? ಇವನ್ ದೋ ವಿ ಹ್ಯಾವ್ taught it, it will be very difficult for you people to understand. So this will make it very easy. Okay, this concepts you can use it. Now technology has been changed. Use those technologies for your study purpose. Then it will be really be helpful to you people. Clear? So this all things, if it is helpful to you people, make sure to subscribe to the channel. See you till then.